ಸರಿಕಲ್ಲ, ನನಗೆ ಸವಾಲು ಹಾಕೋಷ್ಟು ಬೆಳ್ಕೊಂಬಿಟ್ಟ ನೀನು. ನೋಡು, ನೀನು ಬೇಕಾದ್ರೆ ಈ ಮನೇಲಿ ಇರ್ಬೋದು, ಆದರೆ ನೀನು ಹೆಂಡ್ರಿ ಇರಂಗಿಲ್ಲ. ಇದಕ್ಕೆ ಒಪ್ಕೊತೀಯ ನೀನು? ಗಂಡ ಎಲ್ಲಿರ್ತಾನೋ ಹೆಂಡತಿ ಅಲ್ಲೇ ಇರ್ಬೇಕಲ್ವಾ ಅಪ್ಪಾಜಿ? ನೀವು ಅವ್ವ ಅಣ್ಣ ಅತ್ತಿಗೆ ಒಟ್ಟಿಗೆ ಇದ್ದೀರಾ ಅಂದಮೇಲೆ ನಾನು ನನ್ನ ಹೆಂಡತಿ ಜೊತೆ ಇರಬಾರ್ದಾ? ನಾನು ಇಲ್ಲಿದ್ದು ಅಕ್ಕನ ನೋಡ್ಕೋಬೇಕು. ಅವಳ ವಿಷಯದಲ್ಲಿ ಏನೇನಾಗದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತದೆ. ಯಾರೋ ನಮ್ಮ ಕುಟುಂಬನ ಟಾರ್ಗೆಟ್ ಮಾಡ್ತವ್ರೆ. ನಾವು ಬೇರೆ ಬೇರೆ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಅದಕ್ಕೆ ನಿಮ್ಮ ಜೊತೆಗೆ ಇದ್ದು ಅವನಿಂದ ನಿಮ್ಮನ್ನೆಲ್ಲ ಕಾಪಾಡೋದು ನನ್ನ ಕರ್ತವ್ಯ. ಆ ಕರ್ತವ್ಯಕ್ಕೆ ಅಡ್ಡಿ ಬರಬೇಡಿ. ಬನ್ನಿ ಮೇಡಮರೇ. ಪೀಡೆ ತೊಲಗ್ತು ಅನ್ಕೊಂಡಿದ್ರೆ ಇನ್ನೊಂದು ರೂಪದಲ್ಲಿ ವಕ್ರಿಸ್ಕತ್ತಲ್ಲಪ್ಪ. ಇನ್ಮೇಲೆ ಈ ಮನೆಯಲ್ಲಿ ಇನ್ನ ಏನೇನು ನೋಡ್ಬೇಕೋ ಏನೋ ನನ್ನ ಕರ್ಮ. ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳು ಸಾಯಂಕಾಲದಲ್ಲಿ ನೆಮ್ಮದಿ ಕೊಡ್ತಾರೆ ಅನ್ಕೊಂಡಿದ್ರೆ ಈ ಬಡ್ಡಿ ಐದ ಆ ನೆಮ್ಮದಿನ ಕಿತ್ಕೊಂಡು ಹೋಗಿ ಬಂದವನೇ ಅಂತ ಅನಿಸ್ತಾ ಇತ್ತಲ್ಲ ನನಗೆ. ಏನು ಮಾಡೋದು? ದಾರಿ ಬಿಡಮೇ. ಇವನು ಮನೆಗೆ ಬರೋದಿಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಕುಟುಂಬನ ಕಾಪಾಡ್ತೀನಿ ಅಂತ ಬಂದಿದ್ದಾನೆ. ಸಿದ್ದು, ಅದು ಅಷ್ಟು ಸುಲಭ ಅಲ್ಲ. ಮೊದಲು ನಿನ್ನನ್ನು ನೀನು ಕಾಪಾಡ್ಕೊ. ಇನ್ನು ಮುಂದೆ ನೀನು ಆರಾಮಾಗಿರೋದಕ್ಕೆ ನಾನೊಂದು ದಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನು ಅಂದರೆ, ನಿನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀನು ಮೊದಲನಾಗೆ ಗ್ಯಾರೇಜ್ ಶುರು ಮಾಡು. 4 ಜನನ ಕೆಲಸಕ್ಕೆ ಇಟ್ಕೊಂಡು ಆರಾಮಾಗಿದ್ಬಿಡೋ. ನಾನು ಇನ್ವೆಸ್ಟ್ ಮಾಡಿದೆ ಅಂತ ಅದ್ರಲ್ಲಿ ಪಾಲು ಕೊಡು, ಲಾಭ ಕೊಡು ಅಂತ ಕೇಳೋದಿಲ್ಲ. ನನಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ರೀ, ನಿಂಬೆ ಹಣ್ಣಿನ ಶರ್ಬತ್ ಮಾಡಿ. ಏನ್ರಿ, ವೀರೇಂದ್ರನ ಹೇಳಿದ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಹೌದು ಲಕ್ಷ್ಮಿ, ಅವನ ಕೈನಲ್ಲಿ ಬಂಡವಾಳ ಹಾಕ್ಸೋದು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಅಣ್ಣ ಹೇಳಿದ್ದು ನಾನು ದುಡ್ಡು ಹಾಕ್ತೀನಿ, ಅದಕ್ಕೆ ನಾನೇನು ಲಾಭನೂ ಕೇಳಲ್ಲ ಅಂತ ಹೇಳಿದ್ರಲ್ಲ. ಅದು ಒಂದು ದೊಡ್ಡ ಗುಣ ಲಕ್ಷ್ಮಿ. ಆದರೆ ನನಗೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಮೇಲಾಗಿ ಅವನು ಬಂಡವಾಳ ಹಾಕ್ಬಿಟ್ರೆ ಆ ಗರಾಜ್ ಅವನದಾಗುತ್ತೆ, ನಂದು ಹೆಂಗಾಗುತ್ತೆ? ಈ ಹಣ ಅನ್ನೋದು ಇದೆ ನೋಡು, ತಂದೆ ಮಕ್ಕಳ ನಡುವೆನೂ ಜಗಳ ತಂದಿಡುತ್ತೆ. ನಾನು ವೀರು 25-30 ವರ್ಷದ ಹಳೆ ಸ್ನೇಹಿತ. ಈ ವ್ಯವಹಾರ ಮಾಡಿ ಸ್ನೇಹ ಕಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಹಲೋ ಸಿನಣ್ಣ, ನಾನು ಗಿರೀಶ್ ಮಾತಾಡ್ತಿರೋದು. ಹೇಳಪ್ಪ ಗಿರೀಶ, ಹೇಗಿದೆಯೋ? ಅಣ್ಣ, ನಮ್ಮನ್ನು ಕೆಲಸದಿಂದ ತೆಗೆದುಬಿಟ್ರು. ಈಗ ಕೆಲಸ ಮಾಡದೆ ಸಂಸಾರ ನಡೆಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಗ್ಯಾರೇಜ್ ಓಪನ್ ಮಾಡಿದೆ ಅಂತಲ್ಲ, ಅಲ್ಲಿ ಏನಾದರೂ ಕೆಲಸ ಇದ್ರೆ ಹೇಳೋಣ, ಮಾಡ್ತೀನಿ. ಓ ಹೌದಪ್ಪ. ಗಿರೀಶ, ತಪ್ಪು ತಿಳ್ಕೊಬೇಡ, ನನಗೊಂಚೂರು ಟೈಮ್ ಕೊಡೋ. ಒಂದು 2-3 ದಿನ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ಯೋಚನೆ ಮಾಡಬೇಡಪ್ಪ, ಏನೋ ಒಂದು ಆಗುತ್ತೆ. ನಾನೇ ನಿಂಗೆ ಫೋನ್ ಮಾಡ್ತೀನಿ. ನೋಡಿದ್ರ, ಈ ಫೋನ್ ಈಗಲೇ ಬರಬೇಕಿತ್ತಾ? ಅದ್ರ ಅರ್ಥ ಏನು ಹೇಳಿ? ಆ ದೇವ್ರಿಗೂ ನಾವು ಗ್ಯಾರೇಜ್ ಶುರು ಮಾಡಲಿ ಅಂತಲೇ ಇರಬಹುದು. ನೋಡಿ, ನೀವು ಹೇಗೂ ಗ್ಯಾರೇಜ್ ಶುರು ಮಾಡಿದ್ರೆ ಒಬ್ಬರೇ ಅಂತೂ ಕೆಲಸ ಮಾಡೋಕ್ಕಾಗಲ್ಲ. ಪಾಪ, ಈ ಥರ ಕೆಲಸದ ಅವಶ್ಯಕತೆ ಇರೋರಿಗೆ ಕೆಲಸ ಕೊಡ್ಬೋದು. ನೀವು ಸಂಬಳ ಕೊಟ್ಟರೆ ಅವ್ರ ಸಂಸಾರನೂ ನಡೆಯುತ್ತೆ. ಯೋಚನೆ ಮಾಡಿ ನೋಡ್ರಿ. ಅದನ್ನೇ ಮಾಡ್ತಿದ್ದೀನಿ ಲಕ್ಷ್ಮಿ. ಅವನೇನೋ ಬಂಡವಾಳ ತೊಡಗಿಸ್ತೀನಿ, ಆದರೆ 1 ಪೈಸಾ ನಾನು ವಾಪಸ್ ಬೇಡ ಅಂತೀಯಾನೆ. ಅದೇ ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ನೀವೆಂಥ ಸ್ವಾಭಿಮಾನಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಅವ್ರು ಬೇಡ ಅಂದ್ಕೂಡಲೇ ನೀವೇನು ಕೊಡದೇ ಇರ್ತೀರಾ? ನೋಡಿ, ಮೊದಲು ಅವ್ರು ಹೇಳ್ದಾಗೆ ಗ್ಯಾರೇಜ್ ಶುರು ಮಾಡಿ, ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸಿ. ಬಂದಿದ್ದ ದುಡ್ಡಲ್ಲಿ ಕೆಲಸದವ್ರಿಗೆ ಸಂಬಳ ಕೊಡೋಣ, ಅಣ್ಣಂಗೂ ಒಂದಷ್ಟು ದುಡ್ಡು ಅಂತ ಎತ್ತಿಡೋಣ. ಹಿಂಗೆ ಮಿಕ್ಕಿದ್ದು ನಮಗೆ ಅಂತ ಉಪಯೋಗಿಸ್ಕೊಳ್ಳೋಣ. ಅಂದರೆ ನಾನು ಈ ಗೆರಾಜ್ ಶುರು ಮಾಡೋದು ನಿನಗೆ ಇಷ್ಟ ಇದೆ ಅಂತ ಆಯಿತು? ಇಷ್ಟ ಅಂತಲ್ಲ, ಆದರೆ ಎಷ್ಟೋ ವರ್ಷಗಳಿಂದ ನೀವು ಈ ಕೆಲಸನೇ ಮಾಡ್ಕೊಂಡು ಬಂದಿದ್ದೀರಾ. ಈ ಕೆಲಸದಲ್ಲಿ ನಿಮ್ಗೆ ಅನುಭವ ಚೆನ್ನಾಗಿದೆ. ಹಾಗಾಗಿ ಅಣ್ಣ ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಮೋಸ ಆಗೋದಿಲ್ಲ.
ನೀವು ಧೈರ್ಯವಾಗಿ ನಿಭಾಯಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ನಾವೀಗಿರೋ ಪರಿಸ್ಥಿತಿ ನೋಡಿ ಆ ದೇವರೇ ಈ ದಾರಿ ತೋರಿಸ್ತಾ ಇರಬಹುದು. ನೀವ್ಯಾಕೆ ಹಿಂದೆಟಾಗ್ತೀರಾ? ಶುರು ಮಾಡಿಬಿಡಿ. ಸರಿ ಲಕ್ಷ್ಮಿ, ಜೀವನದಲ್ಲಿ ಏನೇನೋ ಮಾಡಿದ್ದೀನಿ, ಇದು ಒಂದು ಆಗಿ. ಹಾಗಾದ್ರೆ ನಾಳೆನೆ ಒಳ್ಳೆ ಏರಿಯಾದಲ್ಲಿ ನಮ್ಮ ದರಾಜ್ ಒಂದು ಜಾಗ ನೋಡೋಣ. Jayant, relax. Relax. Jayant, ಈಗ ನೀವು ಎಲ್ಲಿದ್ದೀರಾ? ನಾನು ನನ್ನ ಚಿನ್ನು ಮರಿ ಜೊತೆ ಕಾಫಿ ಕುಡಿತಾ ಇದ್ದೀನಿ. ನಿಮ್ಮ ಊರು ಯಾವುದು? ನಿಮ್ಮ ತಂದೆ ತಾಯಿ ಹೆಸರೇನು? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ರು? ನನ್ನ ಊರು, ತಂದೆ ತಾಯಿ ಹೆಸರು, ಅವ್ರು ಏನು ಕೆಲಸ ಮಾಡ್ತಿದ್ರು ನನಗೇನು ಗೊತ್ತಿಲ್ಲ. ಏನು ಸರ್, ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ ಇಂಜೆಕ್ಷನ್ ಸರಿಯಾಗಿ ವರ್ಕ್ ಆಗಿಲ್ಲ ಅನ್ಸುತ್ತೆ. ಈಗಲೇ ಯಾವ ಕನ್ಕ್ಲೂಷನ್ಗೂ ಬರಬೇಡ ಜಾನ್, ಸ್ವಲ್ಪ ಟೈಮ್ ಕೊಡಿ. ಜಯಂತ್, ನೀವು ನಮ್ಗೆ ಸುಳ್ಳು ಹೇಳೋ ಹಾಗಿಲ್ಲ. ಜಯಂತನಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಸರಿ, ಈಗ ನಿಮಗೆ 8 ವರ್ಷ ಅಂದ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ? ರೇಡಿಯೋ ಕೇಳಿಸ್ತಾ ಇದೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ. ಓಕೆ ಜಯಂತ್, ನಿಮ್ಮ ತಾಯಿ ಹೆಸರು ವೈದೇಹಿ ತಾನೆ? ನನಗೆ ನನ್ನ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ನ ಹೆಸರು ಎಲ್ಲ ಗೊತ್ತಿಲ್ಲ. ಹಾಗಾದರೆ ಈ ವೈದೇಹಿ ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಮದರ್ ಇಂಡಿಯಾ. ನನಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ಅವರು ನನ್ನ ತಾಯಿ ಅಲ್ಲ. ಹಾಗಾದರೆ ಅವ್ರು ಯಾರು? ಅವರು ಅರ್ಜುನ್ ತಾಯಿ.